ನಮ್ಮ ಭಾರತದ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣ ಒಂದು ರಮಣೀಯವಾದ ಮಹಾಕಾವ್ಯ. ಕರ್ತೃ ಶ್ರೀ ವಾಲ್ಮೀಕಿ ಮಹಾಮುನಿಗಳು. ನವರಸ ಭರಿತವೂ ಮನೋಬುದ್ಧಿಗಳನ್ನ ರಂಜಿಸೋದು, ಹಾಗೆ ಆತ್ಮೋದ್ಧಾರಕ್ಕೂ ಪೂರಕವಾಗಿರೋ ಸಾಹಿತ್ಯ ರೂಪದ ಸಂತರ್ಪಣೆಯನ್ನ ವಾಲ್ಮೀಕಿಗಳು ಇದರಲ್ಲಿ ಮಾಡಿದ್ದಾರೆ. ಈ ಕಾವ್ಯದ ನಾಯಕ ನರ ನಾರಾಯಣ. ಇದೇನಿದು, ಹೇಗೆ ಸಾಧ್ಯ ಅಂದ್ರೆ, ಸಂಪೂರ್ಣವಾಗಿ ಮಾನವ ಜನ್ಮಕ್ಕೆ ಹತ್ತಿರವಾಗಿರೋ ಮಾನುಷ ಪ್ರಯತ್ನಗಳನ್ನ, ಭಾವನೆಗಳನ್ನ, ಜವಾಬ್ದಾರಿಗಳನ್ನ ಭಗವಂತನ ಈ ಅವತಾರದಲ್ಲಿ ನಾವು ನೋಡಬಹುದು. ಅದು ಸ್ಥೂಲ ದೃಷ್ಟಿಗೆ ಮನುಷ್ಯ ನರನಾಗಿ, ಇನ್ನು ಸೂಕ್ಷ್ಮ ದೃಷ್ಟಿಗೆ ದೇವತೆಯಾಗಿಯೇ ಅವನನ್ನು ನಾವು ನೋಡ್ತೀವಿ. ಪರಾದೃಷ್ಟಿಯಲ್ಲಿ ಅವನು ಪರಂಜ್ಯೋತಿ. ಅನಾದರ್ಶ ಪಾತ್ರಗಳ ಹಿನ್ನೆಲೆಯಲ್ಲಿ ಭಾಗಶಃ ಆದರ್ಶವಾದ ಮತ್ತೆ ಪೂರ್ಣವಾಗಿ ಆದರ್ಶವಾದ ಪಾತ್ರಗಳನ್ನ ಚಿತ್ರಿಸಿ ಜೀವನದ ಮಹಾ ಮೌಲ್ಯಗಳು ಮನಸ್ಸಿನಲ್ಲಿ ಪ್ರಭಾವಪೂರ್ಣವಾಗಿ ನಾಟೋ ಹಾಗೆ ಇದರಲ್ಲಿ ಚಿತ್ರಿಸಲಾಗಿದೆ. ರಾಮಾಯಣ ಅನ್ನೋದು ಒಂದು ಮಹಾವೃಕ್ಷ. ಅದರಲ್ಲಿ ಒಂದು ವಿಶಿಷ್ಟವಾದ ಕಾಂಡ ಸುಂದರಕಾಂಡ. ಯಾಕೆ ಸುಂದರಕಾಂಡ ಅಂತ ಹೇಳಿದರೆ, ರಾಮಾಯಣದಲ್ಲಿ ಎಷ್ಟೊಂದು ಕಾಂಡಗಳನ್ನ ನೋಡ್ತೀವಿ. ಘಟನೆಯನ್ನ ಆಧರಿಸಿ ಅಥವಾ ರಾಮ ನಡೆದ ಹಾದಿ ಊರನ್ನ ಆಧರಿಸಿ, ಹೀಗೆ ಕಾಂಡಗಳ ಹೆಸರನ್ನ ಹೆಸರಿಸಿದರೆ ಈ ಕಾಂಡಕ್ಕೆ ಯಾಕೆ ಸುಂದರಕಾಂಡ ಅಂತ ಹೆಸರು ಬಂತು? ಈ ಕಾಂಡದಲ್ಲಿ ಹೆಚ್ಚಾಗಿ ನಾವು ಹನುಮಂತನ ಶೌರ್ಯ ಪ್ರತಾಪಗಳನ್ನೇ ನೋಡೋದು. ಆದ್ರಿಂದ ಹನುಮತ್ ಕಾಂಡ ಅಂತ ಇದನ್ನ ಕರಿಬಹುದಾಗಿತ್ತು. ಅಲ್ಲದೆ ಹೆಚ್ಚಾಗಿ ಲಂಕೆಯಲ್ಲಿಯ ಘಟನೆಗಳನ್ನ ಒಳಗೊಂಡಿದೆ, ಲಂಕಾಕಾಂಡ ಅಂತನಾದ್ರೂ ಕರಿಬಹುದಾಗಿತ್ತು. ಅಥವಾ ಸೀತೆಯನ್ನ ಹುಡುಕೋಕೆ ಅಲ್ವೇ ಇಷ್ಟು ಕಷ್ಟಪಟ್ಟು ಬಂದಿದ್ದು, ಸೀತಾಕಾಂಡ ಅಂತನಾದ್ರೂ ಹೆಸರಿಡಬಹುದಾಗಿತ್ತು. ಯಾಕೆ ಸುಂದರಕಾಂಡ ಅಂತ ಹೆಸರಿಸಿದರೆ? ಸ್ನೇಹಿತರೆ, ಸಕ್ಕರೆ ಅಚ್ಚು ಮಾಡ್ತೀವಿ, ಎಷ್ಟೊಂದು ಆಕಾರ, ಬೇರೆ ಬೇರೆ ಗಾತ್ರ, ಎಷ್ಟೊಂದು ಡಿಸೈನ್ ಅಲ್ಲಿ ಮಾಡ್ತೀವಿ. ಆದ್ರೆ ಒಂದು ಅಚ್ಚಿನ ಯಾವ ಭಾಗ ತಿಂದ್ರೂ ಸಿಹಿಯೇ. ಹಾಗೆ ಈ ಕಾಂಡದಲ್ಲಿ ಯಾವ ಭಾಗವನ್ನು ಓದಿದ್ರೂ ಅದು ಸುಂದರವೇ. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿಃ, ಸುಂದರೇ ಸುಂದರೀ ಸೀತಾ, ಸುಂದರೇ ಕಿಮ್ಮ ಸುಂದರಂ. ಪುಂಸಾಂ ಮೋಹನ ರೂಪಾಯ ಅಂತಾರೆ ಶ್ರೀರಾಮನನ್ನ. ಅಷ್ಟು ಸುಂದರ ಅವನು ನೋಡೋಕೆ. ಸುಂದರೇ ಸುಂದರ ಕಪಿಃ, ಕಪಿಗೆಲ್ರಿ ಸೌಂದರ್ಯ ಅನ್ಬಹುದು. ಸುಂದರ ಶಬ್ದಕ್ಕೆ ಕಪಿಮುಖ್ಯ ಅನ್ನೋ ಅರ್ಥವೂ ಇದೆ ಅಂತ ಕೋಶ ಹೇಳತ್ತಂತೆ. ಸುಂದರ ಕಪಿಮುಖ್ಯೇ ಸ್ಯಾತ್ ಕಾಮೇ ಚ ಮಣಿಸೂರ್ಯಯೋಹೋ ಹೇಳ್ತಾರೆ. ದ್ವಿಭುಜ ಸುಂದರ ಶೂರಃ ಅಂತ. ಆಂಜನೇಯನ ರೂಪ, ಗುಣ, ಶೀಲ, ಕೃತಿ ಎಲ್ಲವೂ ಅತ್ಯಂತ ಸುಂದರ. ಅದಕ್ಕೆ ಹೇಳೋದು ಸುಂದರೇ ಸುಂದರಸ್ಸೋಯ ವಂಜನಾ ನಂದನೋತ್ಸವ ಅಂತ. ಯೋಗಿಗಳ ಒಳ ಹೊರ ದೃಷ್ಟಿಯಲ್ಲಿ ಹನುಮನ ಆ ಶ್ರೀದೇಹ ದಿವ್ಯ ಸೌಂದರ್ಯ ರಾಶಿಯಂತೆ ಕಂಗೊಳಿಸ್ತಿತ್ತು ಅಂತಾರೆ ವಾಲ್ಮೀಕಿಗಳು. ತನ್ನ ಮಾತಿನ ಜಾಣ್ಮೆಯಿಂದ ಪ್ರಥಮ ಸಂದರ್ಶನದಲ್ಲೇ ಶ್ರೀರಾಮನ ಮನಸ್ಸನ್ನ ಸೂರೆಗೊಂಡಿದ್ದ ಹನುಮ ಹೊರಗಿನ ಶತ್ರುಗಳನ್ನ ಗೆಲ್ಲೋದು ಮಾತ್ರವಲ್ಲ, ಒಳಗಿನ ಮಹಾಶತ್ರುವಾದ ದುಷ್ಟ ಕಾಮನನ್ನೂ ಆತ ಗೆದ್ದಿದ್ದ. ಅವನ ಮನಸ್ಸಿನಲ್ಲಿ ವಿಕಾರವೇ ಇರಲಿಲ್ಲ, ಎಲ್ಲದರಲ್ಲೂ ಅವನು ಧೀರ. ಅದಕ್ಕೆ ಅವನನ್ನ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಅಂತ ಕರೆದಿದ್ದು. ಹನುಮ ಮಾನಸಿಕವಾಗಿ ನಿರ್ವಿಕಾರಿಯಾಗಿದ್ರಿಂದಲೇ ಅವನು ಶಿವನ ಅಂಶಾವತಾರ ಅಂತ ಶಿವಪುರಾಣ ಕರೆಯುತ್ತೆ. ಎಷ್ಟೇ
ಬಲಶಾಲಿಯಾಗಿದ್ರೂ ತನ್ನ ಸ್ವಾಮಿ ರಾಮನ ಮುಂದೆ ತಾನು ನಿರ್ಬಲನೇನೋ ಅನ್ನೋ ಹಾಗೆ ತನ್ನ ಎಲ್ಲಾ ಕಾರ್ಯಗಳನ್ನು ರಾಮನಿಗೆ ಅರ್ಪಿಸೋ ಅವನ ಸ್ವಾಮಿ ನಿಷ್ಠೆಯ ಗುಣ ಅತಿ ಸುಂದರ. ಈ ಎಷ್ಟೊಂದು ಸೌಂದರ್ಯದ ಮುಂದೆ ಹನುಮನ ದೇಹ ಸೌಂದರ್ಯ ಗೌಣವೂ ಆಗಿರಬಹುದು ಅಲ್ವಾ? ಅಥವಾ ಈ ಎಷ್ಟೊಂದು ಸೌಂದರ್ಯ ಪಾಂಡಿತ್ಯದ ಆ ಮಹಾ ತೇಜಸ್ಸು ಕಪಿ ಅಂತ ಆಡ್ಕೊಳ್ಳೋರ್ಗೆ ಬಾಯಿ ಮೇಲೆ ಬೆರಳಿಡೋ ಹಾಗೆ ಮಾಡಿದ್ದು ನಿಜವೇ? ಹಾಗೆ ಅಪ್ರತಿಮ ಚೆಲುವೆಯಾಗಿದ್ದ ಸೀತೆಯ ಸೌಂದರ್ಯವನ್ನ ರಾಮಾಯಣದಲ್ಲಿ ವಾಲ್ಮೀಕಿಗಳು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಆಕೆಯ ಸಹನೆ, ತಾಳ್ಮೆ, ಪಾತಿವ್ರತ್ಯದ ಗುಣ, ಸ್ವಭಾವ ಎಲ್ಲವೂ ಮಾದರಿಯಾಗಿದೆ. ಜೊತೆಗೆ ಪ್ರಕೃತಿ ಸೌಂದರ್ಯದ ರಮಣೀಯತೆ ಸುಂದರವಾಗಿಯೇ ಚಿತ್ರಿತವಾಗಿದೆ. ಪ್ರಕೃತಿ ಅಂದರೆ ಸುಂದರ, ಅದನ್ನ ಮತ್ತಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಈ ಕಾಂಡದಲ್ಲಿ ಯಾವ ಭಾಗ ಸುಂದರವಾಗಿಲ್ಲ? ಎಲ್ಲವೂ ಸುಂದರವೇ. ಸ್ನೇಹಿತರೆ, ನನಗೆ ಅತಿಯಾದ ಪಾಂಡಿತ್ಯವೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಆ ಮಹಾನುಭಾವನ ಚರಿತ್ರೆಯನ್ನ ಹೇಳೋಕೆ ಪ್ರಯತ್ನ ಪಡ್ತೀನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣ ಭವೇತ್ ಅಂತಾರೆ ಅಲ್ವಾ? ನಮಗೆ ಬೇಕಾಗಿರೋ ಪ್ರತಿಯೊಂದು ಗುಣಗಳು ಅವನಲ್ಲಿ ಇದೆ. ಯಾವುದನ್ನ ಕೇಳಿದ್ರೂ ಕೊಡ್ತಾನೆ. ಆದರೆ ಒಂದು ಮಾತ್ರ ನಾವು ಜ್ಞಾಪಕದಲ್ಲಿಟ್ಕೋಬೇಕು, ಭಗವಂತನನ್ನ ಒಂದು ವೇಳೆ ಒಲಿಸ್ಕೊಳ್ಬಹುದೇನೋ, ಆದರೆ ಭಗವದ್ಭಕ್ತರನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟ. ಹನುಮನ ಕೃಪೆಯನ್ನ ಬೇಡಿ ಸುಂದರ ಕಾಂಡವನ್ನ ಹೇಳೋಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾಳೆ ಸುಂದರ ಕಾಂಡದ ಮಹಾತ್ಮೆಯನ್ನ ಕೇಳೋಣ. ನಮಸ್ಕಾರ.